ನಿಮಗೆ ಜಾಬ್ ಸಿಗಲ್ಲ ಅನ್ನೋ ಫೀಲಿಂಗ್ ಬಂದಿದೆಯಾ? ಆಕ್ಚುಲಿ ಅದು ನಿಮ್ಮ ಟ್ಯಾಲೆಂಟ್ ಪ್ರಾಬ್ಲಮ್ ಅಲ್ಲ. ಇಂಜಿನಿಯರಿಂಗ್ ಅಲ್ಲಿ ಬಿಗ್ಗೆಸ್ಟ್ ಇಶ್ಯೂ ಟ್ಯಾಲೆಂಟ್ ಅಲ್ಲ, ಆಯ್ತಾ? ಬಟ್ ನೀವು ಕರೆಕ್ಟ್ ಡೈರೆಕ್ಷನ್ ಇಲ್ದಲೆ ಪ್ರಿಪೇರ್ ಆಗ್ತೀರಾ. ಕಾಲೇಜ್ ಅವ್ರು ಏನು ಮಾಡ್ಬೇಕಂತ ಹೇಳಲ್ಲ, ಮತ್ತೆ ನಿಮ್ಮ ಸೀನಿಯರ್ಸ್ ಯಾವ ಪಾತಲ್ಲಿ ಫಾಲೋ ಮಾಡ್ಬೇಕಂತ ಹೇಳಲ್ಲ. ಸೊ ಇದರಿಂದ ನಿಮ್ಗೇನಾಗುತ್ತೆ ಅಂತ ಅಂದರೆ ಡೈಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಏನು ಫಾಲೋ ಮಾಡ್ಬೇಕು ಮುಂದೆ ಅಂತ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂತ ಅಂದ್ರೆ ನಿಮ್ಗೊಂದು ಇವತ್ತು ಸಿಂಪಲ್ ಸಿಸ್ಟಮ್ನ ಹೇಳ್ತೀನಿ. ನೀವು ರೆಗ್ಯುಲರ್ ಆಗಿ ಅದನ್ನು ಫಾಲೋ ಮಾಡಿದ್ರೆ ಸಾಕು. ಫಸ್ಟ್ ಸ್ಟೆಪ್ ಏನು ಮಾಡಿ ಅಂತ ಅಂದರೆ ಡೈಲಿ ಯಾವುದಾದ್ರೂ ಒಂದು ಸ್ಮಾಲ್ ಸ್ಕಿಲ್ನ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಅದು ಯಾವುದೇ ಥರದ ಸ್ಕಿಲ್ ಆಗಿರ್ಬೋದು, ಬಟ್ ಆ ಸ್ಕಿಲ್ಲಲ್ಲಿ ನಿಮಗೆ ಇಂಟ್ರೆಸ್ಟ್ ಇರಬೇಕಾಯ್ತಾ? ಯಾರೋ ಹೇಳಿದ್ರು ಅಂತ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಯಾವ ಸ್ಕಿಲ್ಲಲ್ಲಿ ಇಂಟ್ರೆಸ್ಟ್ ಇದೆ, ಸೊ ದಟ್ ಇನ್ ಫ್ಯೂಚರ್ ನಾನು ಕರಿಯರ್ನ ಬಿಲ್ಡ್ ಮಾಡ್ಬೋದು ಅಂತ ಅನಿಸುತ್ತಲ್ಲ, ನೀವೇನು ಮಾಡಿ ಅಂತ ಅಂದ್ರೆ ಆ ಸ್ಮಾಲ್ ಸ್ಕಿಲ್ನ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಆ ಸ್ಮಾಲ್ ಸ್ಕಿಲ್ನ ಕಲಿತಾ ಏನಾಗುತ್ತೆ, 1 ವೀಕ್ನ ಮುಗಿಸ್ತೀನಿ, ಆಯಿತಾ? ಆ 1 ವೀಕ್ ಮುಗಿಸಿದ ತಕ್ಷಣ ವೀಕೆಂಡಲ್ಲಿ ಏನಿದೆಯಲ್ಲ ಆ ಸ್ಕಿಲ್ದು ಕಂಪ್ಲೀಟ್ ಪ್ರೋಗ್ರೆಸ್ನ ನೋಡಿ. ನೀವು ಎಲ್ಲಿದ್ದವ್ರು ಎಲ್ಲಿಗೆ ಬಂದಿದ್ದೀರಾ. ಸೊ ಇದೇ ಥರ ಮಾಡ್ಕೊಳ್ತಾ ಹೋಗಿ. ಇದೇ ಥರ ಪರ್ ವೀಕ್ ಮಾಡ್ತಾ ಏನಾಗುತ್ತೆ ಅಂತ ಅಂದರೆ ಮಂತ್ ಎಂಡಿಗೆ ಬರ್ತೀರಾ, ಆಯಿತಾ? ಸೊ ಮಂತ್ ಎಂಡಲ್ಲಿ ಏನು ಮಾಡಿ ಅಂತ ಅಂದರೆ ಕಂಪ್ಲೀಟ್ ಒಂದು ಟ್ರ್ಯಾಕರ್ನ ಚೆಕ್ ಮಾಡಿ. ಅಂದರೆ ಮಂತ್ ಸ್ಟಾರ್ಟಿಂಗಲ್ಲಿ ನಾನು ಏನು ಸ್ಟಾರ್ಟ್ ಮಾಡಿದ್ದೆ, ಈಗ ಮಂತ್ ಎಂಡಲ್ಲಿ ಎಲ್ಲಿದ್ದೀನಿ ಅಂತ ಏನು ಮಾಡಿ ಲೀಸ್ಟ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಜರ್ನಿ ಸ್ಲೋ ಆಗಿರ್ಬೋದು, ಬಟ್ ಆ ಜರ್ನಿ ಏನಿದೆಯಲ್ಲ ಯಾವತ್ತೂ ರಾಂಗ್ ಆಗಿರಬಾರ್ದು, ಆಯಿತಾ? ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ. ಮತ್ತೆ ನನ್ನ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ.